ಸ್ನೇಹಿತರೆ ನಮಸ್ತೆ. ನೋಡಿ, ಲೇಔಟ್ಗಳಲ್ಲಿ ಯಾವುದೇ ಬೆಂಗಳೂರು ಗ್ರಾಮಾಂತರ ಅಥವಾ ಬೇರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಏನಾದ್ರು ನೀವು ಜಾಗಗಳ ಆದರೆ ಲೇಔಟ್ಗಳಲ್ಲಿ ಸೈಟ್ಗಳನ್ನು ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ ಲೀಗಲ್ ಕಾನೂನುಬದ್ಧವಾಗಿ ದಾಖಲಾತಿಗಳು ಏನು ಬೇಕು ಎಲ್ಲ ತೋರಿಸಿ ಅಂತ ಕೇಳ್ತಾ ಇರ್ತೀರ. ಹಾಗಾಗಿ ಇವತ್ತು ಒಂದು ಲೇಔಟಲ್ಲಿ ಯಾವ ರೀತಿ ಜೆನ್ಯೂನ್ ಡಾಕ್ಯುಮೆಂಟ್ಸನ್ನು ನಾನು ತೋರಿಸ್ಬೇಕು ಅಂತ ಕ್ಲೀನಾಗಿ ತೋರಿಸ್ತೀನಿ. ಇದ್ರ ಪ್ರಕಾರ ನೀವು ಸೈಟ್ಗಳನ್ನು ತೊಗೊಳ್ಬೇಕಾಗ್ತದೆ ಸ್ನೇಹಿತರೆ. ನೋಡಿ, ಇದು ತೋರಿಸಿ. ಇದು ಏನಾಗುತ್ತೆ, ಯಾವುದೇ ಒಂದು ನೀವು ಲೇಔಟ್ಗಳಲ್ಲಿ ಒಂದು ಸೈಟ್ಗಳನ್ನು ಪರ್ಚೇಸ್ ಮಾಡಬೇಕಾಗತ್ತೆ ಅಂದರೆ ಲೇಔಟಲ್ಲಿ ಫಸ್ಟು ಆ ಭೂಮಿಯನ್ನು ಡಿ ಸಿ ಕನ್ವರ್ಷನ್ ಮಾಡಿಸ್ಕೊಂಡಿರ್ಬೇಕಾಗ್ತದೆ. ಆ ಡಿ ಸಿ ಕನ್ವರ್ಷನ್ ಏನು ಅಂದರೆ ಬನ್ನಿ ಇಲ್ಲಿ ಡಿ ಸಿ ಕನ್ವರ್ಷನ್ ಅಂದರೆ ನೋಡಿ, ಯಾವುದೇ ಒಂದು ಈಗ ಇದು ಜಾಗ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಸ್ನೇಹಿತರು ಮಾಡಿದ್ದಾರೆ. ಇದು ಮಂಡ್ಯದು ನೋಡಿ. ಡಿ ಸಿನಲ್ಲಿ ಇದೇನಾಗುತ್ತೆ, ಸುತ್ತೋಲೆ ಅಂತ ಮಾಡ್ತಾರೆ, ಅಧಿಕೃತ ಜ್ಞಾಪ. ಇದನ್ನು ನಾವು ಡಿ ಸಿ ನೋಟಿಫಿಕೇಶನ್ ಅಂತೀವಿ. ಇದು ಕನ್ವರ್ಷನ್ ಲ್ಯಾಂಡು. ಇದು ಭೂಮಿಯನ್ನು ನಿವೇಶನಗಳನ್ನಾಗಿ ಪರಿವರ್ತನೆ ಮಾಡಿ ಅಂದ್ಬಿಟ್ಟು ಡಿ ಸಿ ಅವ್ರು ಏನು ಮಾಡ್ತಾರೆ, ಒಂದು ನೋಟಿಫಿಕೇಶನ್ನ ಮಾಡ್ತಾರೆ. ಇದನ್ನು ನಿವೇಶನಗಳನ್ನಾಗಿ ಕನ್ವರ್ಟ್ ಮಾಡ್ಬೋದು. ಹಂಗಾಗಿ ನೀವು ಲೇಔಟ್ಗಳನ್ನು ಮಾಡಿ ಸೇಲನ್ನು ಮಾಡ್ಬೋದು ಅಂದ್ಬಿಟ್ಟು ಇದಕ್ಕೆ ಒಂದು ಪರ್ಮಿಷನ್ ಕೊಡ್ತಾರೆ. ಇದನ್ನು ನಾವು ಡಿ ಸಿ ಕನ್ವರ್ಷನ್ ಅಂತ ಕರಿತೀವಿ. ಇದನ್ನು ಸುತ್ತೋಲೆನ. ಇದಾದ್ಮೇಲೆ ಏನು ಮಾಡ್ತಾರೆ, ಪ್ರಾಧಿಕಾರದಲ್ಲಿ ಅಂದರೆ ಯಾವುದೋ ಒಂದು ಡಿಸ್ಟಿಕ್ ಪ್ಲಾನಿಂಗ್ ಕಮಿಟಿ ಇರುತ್ತೆ, ಯೋಜನಾ ಪ್ರಾಧಿಕಾರ ಇರುತ್ತೆ. ಯೋಜನಾ ಪ್ರಾಧಿಕಾರದಲ್ಲಿ ಲೇಔಟ್ ಪ್ಲಾನಿಂಗ್ ಅನ್ನ ತಗೊಳ್ಬೇಕಾಗ್ತದೆ ಸ್ನೇಹಿತರೆ. ಎಷ್ಟೋ ಸಲ ಏನಾಗ್ತದೆ, ಎಷ್ಟೋ ಲೇಔಟ್ಗಳಲ್ಲಿ ಡಿ ಸಿ ಕನ್ವರ್ಷನ್ ತಗೋತಾರೆ, ಬಟ್ ಇಲ್ಲಿ ಲೇಔಟ್ ಅಪ್ರೂವಲ್ನ ತಗೊಳ್ಳಲ್ಲ. ಲೇಔಟ್ ಅಪ್ರೂವಲ್ನ ತಗೊಳ್ಳಿಲ್ಲ ಅಂದ್ರೂ ಸಹ ಅದು ಇಲ್ಲಿಗೆ ಲೇಔಟ್ ಆಗುತ್ತೆ. ಈ ಥರ ತಾಂತ್ರಿಕ ಅನುಮೋದನೆ ಅಂದರೆ ನಗರ ಗ್ರಾಮದ ಯೋಜನಾ ಇಲಾಖೆ ಏನಿದೆ, ಯಾವುದೇ ಡಿಸ್ಟಿಕಲ್ಲಿ ಅಂದರೆ ಮಂಡ್ಯ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಅಲ್ಲಿ ಒಂದು DTCP ಬರ್ತದೆ, ಟೌನ್ ಪ್ಲಾನಿಂಗ್ ಕಮಿಷನ್ ಬರ್ತದೆ. ಅಲ್ಲಿ ಈ ಥರ ಇಷ್ಟು ಎಕರೆ ನಾವು ಲೇಔಟನ್ನು ಮಾಡ್ತಾ ಇದ್ದೀವಿ, ಈ ಥರ ಲೇಔಟ್ ಅಪ್ರೂವಲ್ನ ಮಾಡಿಕೊಡಿ ಅಂದಾಗ ಅವ್ರೇನು ಮಾಡ್ತಾರೆ, ತಾಂತ್ರಿಕ ಈ ಥರ ಅಪ್ರೂವಲ್ ಮ್ಯಾಪನ್ನು ಕೊಡ್ತಾರೆ. ಇದಾದ್ಮೇಲೆ ಏನಾಗ್ತದೆ, ಯಾರು ಓನರ್ಗಳಿರ್ತಾರೆ, ಓನರ್ಗಳ ಹೆಸರಿಗೆ ಫಸ್ಟು. ಆಮೇಲೆ ಇದನ್ನ ನೀವು ದಯಮಾಡಿ ತಿಳ್ಕೊಳ್ಬೇಕಾಗ್ತದೆ, ಯಾರು ಈ ಸೈಟ್ ಓನರ್, ಇಷ್ಟು 100 ಸೈಟ್ಸ್ ಇದೆ ಅಂತ ತಿಳ್ಕೊಳ್ಳಿ. ಈ 100 ಸೈಟನ್ನು ಸಹ ಇಂಡಿವಿಜುವಲ್ ಆಗಿ ಓನರ್ ಹೆಸರಿಗೆ ಆಲ್ರೆಡಿ ಖಾತೆ ಕೂತ್ಕೊಳ್ಳುತ್ತೆ. ಏನಾಗುತ್ತೆ ಅಂದರೆ, ಎಲ್ಲ ಬಯರ್ಸ್ಗಳು ಏನಾಗ್ತದೆ ಅಂದರೆ, ಎಷ್ಟೋ ಜನ ಲೇಔಟ್ಗಳಲ್ಲಿ ನಾವು ಓನರ್ಸಿಂದ ಡೈರೆಕ್ಟಾಗಿ ಸೇಲ್ ಮಾಡ್ಕೊಡ್ತೀವಿ. ಅಕಸ್ಮಾತ್ ಯಾವುದೋ ಒಂದು ಗ್ರಾಮ ಠಾಣಾ ಸ್ವತ್ತುಗಳಿದು, ಗ್ರಾಮ ಠಾಣಾ ಸ್ವತ್ತಿಂದ ಡೈರೆಕ್ಟಾಗಿ ಮಾಡ್ಕೊಡ್ತೀವಿ, ಅಗ್ರಿಮೆಂಟ್ ಹಾಕೊಂಡು ಮಾಡ್ಕೊಡ್ತೀವಿ. ಇಲ್ಲ ಯಾವುದೋ ಒಂದು ರೆವಿನ್ಯೂ ಪಂಚಾಯತಿ ಖಾತಾ ಅಂತೆಲ್ಲ ಮೋಸ ಮಾಡ್ತಾರೆ. ಆಮೇಲೆ ಈ ಯೂಟ್ಯೂಬು ಮತ್ತೊಂದು ಮಗದೊಂದಲ್ಲಿ ಎಷ್ಟೋ ಕಡೆ ನಾವು ನೋಡ್ತಾನೆ ಇರ್ತೀವಿ. ಡೈರೆಕ್ಟ್ ಗ್ರಾಮ ಠಾಣದಿಂದ ಡೈರೆಕ್ಟ್ ಈ ಖಾತಾ ರಿಜಿಸ್ಟ್ರೇಷನ್ ಆಗಿದೆ, ನಾವು ಏನೇನೋ ಮಾಡ್ತೀವಿ, ಏನೇನೋ ತಪ್ಪು ಪರಿಕಲ್ಪನೆಗಳು ಕೊಟ್ಬಿಡ್ತಾರೆ. ಹಾಗಾಗಿ ಅವನ್ನೆಲ್ಲ ನೀವು ಗಮನಕ್ಕೆ ತಗೊಳ್ಬಾರ್ದು. ಏನಾಗುತ್ತೆ, ಡಿ ಸಿ ಕನ್ವರ್ಷನ್ ಆದಮೇಲೆ ಟೌನ್ ಪ್ಲಾನಿಂಗ್ ಅಥಾರಿಟಿಯಿಂದ ಲೇಔಟ್ ಅಪ್ರೂವಲ್ ಮ್ಯಾಪ್ ಬರುತ್ತೆ. ಅಪ್ರೂವಲ್ ಬಂದ ಕೂಡಲೇ ಪ್ರತಿಯೊಂದು ಸೈಟಿಗೂ ಸಹ ಇಂಡಿವಿಜುವಲ್ ಖಾತೆ ಈ ಥರ ಬರಲೇಬೇಕಾಗ್ತದೆ. ಈ 3 ದಾಖಲಾತಿಗಳನ್ನು ನೀವು ಕ್ಲೀನಾಗಿ ನೋಡಿದ ಮೇಲೆ ಡೈರೆಕ್ಟ್ ನಿಮ್ಮ ಹೆಸರಿಗೆ ಖಾತಾ ರಿಜಿಸ್ಟ್ರೇಷನ್ ಆಗ್ತದೆ. ಯಾಕೆಂದರೆ ಕನ್ವರ್ಷನ್ ಲ್ಯಾಂಡ್ ಆಗಿರುತ್ತೆ, DTCP ಅಪ್ರೂವಲ್ ಇರುತ್ತೆ. ಈ ಖಾತಾ ಆಗಿರೋದ್ರಿಂದ ನಿಮ್ಮ ಹೆಸರಿಗೆ ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ ಆಗಿ ನಿಮ್ಮ ಹೆಸರಿಗೆ ಖಾತಾ ಕೂತ್ಕೊಳ್ಳುತ್ತೆ. ಇಷ್ಟು ಮಾಹಿತಿಯನ್ನು ತಿಳ್ಕೊಂಡು ನೀವು ಒಂದು ಲೇಔಟ್ಗಳಲ್ಲಿ ಸೈಟನ್ನು ತೊಗೊಳ್ಬೇಕು. ಆಮೇಲೆ ನೋಡಿ, ಈ ಲೇಔಟ್ಗಳಲ್ಲಿ ಏನಾಗುತ್ತೆ, ನಮ್ಮ ಸ್ನೇಹಿತರು ಇದು ಶ್ರೀರಂಗಪಟ್ಟಣದಲ್ಲಿ ಮಾಡಿರೋದು ಡಾಕ್ಯುಮೆಂಟ್ಸ್ ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು ಸಹ ಇದು ಹೋಗೋ ದಾರಿನಲ್ಲಿ ಸ್ನೇಹಿತರು ಕರೆದೇಟ್ಗೆ ಲೇಔಟ್ ಚೆನ್ನಾಗಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಚೆನ್ನಾಗಿದೆ, ಆಯಿತು ಇದನ್ನ ಒಂದು ಮಾಹಿತಿಯನ್ನು ಜನಗಳು ಕೊಡಬೇಕು ಅಂತ ನೋಡಿದೆ. ನೋಡಿ, ಒಂದು ಸ್ಯಾನಿಟರಿ ಲೈನ್ ಕೊಟ್ಟಿರ್ತಾರೆ, ಆಮೇಲೆ ಇದು ಕರೆಂಟ್ ಲೈನ್ ಕೊಟ್ಟಿರ್ತಾರೆ, ಮೂಲಭೂತ ಸೌಕರ್ಯಗಳು ಏನಿದೆ ಎಲ್ಲವನ್ನು ಕೊಟ್ಟಂತಹ ಆಮೇಲೆ ಸೈಟ್ಗಳನ್ನು ಸೇಲ್ ಮಾಡಬೇಕಾಗ್ತದೆ. ನಾವು ಎಷ್ಟೋ ಕಡೆ ನೋಡ್ತೀವಿ, ಫುಲ್ಲು ರೆವಿನ್ಯೂ ಲ್ಯಾಂಡ್ ಖಾಲಿ ಇರುತ್ತೆ. ಅದನ್ನೆಲ್ಲ ಇದು ಡೈರೆಕ್ಟ್ ಖಾತಾ, ಡೈರೆಕ್ಟ್ ರಿಜಿಸ್ಟ್ರೇಷನ್, ಡೈರೆಕ್ಟ್ 40 ಲಕ್ಷ 50 ಲಕ್ಷ ಅಂತಾರೆ. ಅದೆಲ್ಲ ತಪ್ಪಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಮೇಯ್ನಾಗಿ ಈ 3 ದಾಖಲಾತಿಗಳನ್ನು ನೀವು ಕ್ಲೀನಾಗಿ ಒಬ್ಬ ವಕೀಲರ ಹತ್ರ ಕೊಟ್ಟು ಲೀಗಲನ್ನು ಚೆಕ್ ಮಾಡಿಸ್ಕೊಂಡು ಆಮೇಲೆ ನೀವು ಒಂದು ಸೈಟ್ಗಳನ್ನು ತೊಗೊಳ್ಳಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.